ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಈ ವಿಡಿಯೋದಲ್ಲಿ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಕೆಡ್ಯೂಲನ್ನು ಅರೇಂಜ್ಮೆಂಟ್ ಮಾಡಲಾಗಿದೆ. ಸೊ ಒಂದಷ್ಟು ವಿದ್ಯಾರ್ಥಿಗಳು ಕೆಇಗೆ ಹೋಗಿ ಕೇಳಿದಾಗ ಅಲ್ಲಿ ಸೆಕೆಂಡ್ ರೌಂಡ್ ಇಲ್ಲ ಅಂತ ಹೇಳಿ ಕಳಿಸಿದ್ರು ಅಂತ ಕೂಡ ಕಾಮೆಂಟ್ ಹಾಕಿದರು. ಆದರೆ ಇವಾಗ ಅಫಿಷಿಯಲಿ ಕೆಇದವರು 2ನೇ ಸುತ್ತಿನ ಸೀಟ್ ಕೌನ್ಸಿಲಿಂಗ್ ಸ್ಕೆಡ್ಯೂಲ್ಗಳನ್ನು ಬಿಟ್ಟಿದ್ದಾರೆ. ಸೆಕೆಂಡ್ ರೌಂಡದ್ದು ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ. ಆಮೇಲೆ ಇನ್ನೂವರೆಗೆ ಕೂಡ ಲ್ಯಾಟರ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಫೈನಲ್ ಸೀಟ್ ಅಲಾಟ್ಮೆಂಟ್ ಫೈನಲ್ ಲಿಸ್ಟನ್ನು ಬಿಟ್ಟಿಲ್ಲ. ಅದು ಕೂಡ ಇವತ್ತು ಅಪ್ಡೇಟ್ ಆಗ್ಬೋದು, ಈವ್ನಿಂಗ್ ತನಕ ಆಗ್ಬೋದು. ಸೊ ಹಾಗಾದರೆ ಈ ಒಂದು ಸ್ಕೆಡ್ಯೂಲ್ಗಳು ಏನಿದೆ ಅಂತ ನೋಡೋದಾದರೆ, ಸೊ ಜಸ್ಟ್ ಇದು ಇವತ್ತು ಅಪ್ಡೇಟ್ ಆಗಿರುವಂಥದ್ದು BPT BPU ಅಲ್ಲೆಡಲ್ ಸೈನ್ಸ್ ಕೋರ್ಸ್ಗಳಿಗೆ 2ನೇ ಸುತ್ತಿನ ಕೌನ್ಸಿಲಿಂಗ್ ಮಾಡೋ ಬಗ್ಗೆ. ಸೊ ಇವತ್ತೇ 6 ಗಂಟೆಗೆ 6ರಿಂದ 22 ತಾರೀಕು ತನಕ ಅಫಿಷಿಯಲ್ ವೆಬ್ಸೈಟ್ ಪೋರ್ಟಲಲ್ಲಿ ಅಭ್ಯರ್ಥಿಗಳನ್ನು ಒಂದು 6 ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ 22 ತಾರೀಕು ತನಕ. ಆಮೇಲೆ 23ನೇ ತಾರೀಕಿಗೆ 2ನೇ ಸುತ್ತಿನ ಸೀಟ್ ಹಂಚಿಕೆ ಫಲಿತಾಂಶ ಅಂದರೆ ಮೂಕ್ ರಿಸಲ್ಟ್ ಏನು ಬರೋದಿಲ್ಲ, ಅಲ್ಲಿ ಫೈನಲ್ ಆಗಿ ನಿಮಗೆ ಅಭ್ಯರ್ಥಿಗಳು ದಾಖಲಿಸುವ ಇಚ್ಛೆ ಅಥವಾ ಆಯ್ಕೆ ಪರಿಗಣಿಸಿ 2ನೇ ಸುತ್ತಿನ ಅಂದರೆ ಫೈನಲ್ ರೌಂಡನ್ನೇ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ 23ನೇ ತಾರೀಕಿಗೆ ಸಂಜೆಗೆ. ಅಂದರೆ ಇವತ್ತಿಂದ 22ನೇ ತಾರೀಕು ತನಕ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಬೋದು. 23ನೇ ತಾರೀಕಿಗೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಆಗುತ್ತೆ, ಅಲ್ಲಿ ಮೂಕ್ ರಿಸಲ್ಟ್ ಬರೋದಿಲ್ಲ. ಮತ್ತು ಫೀಸ್ ಪೇಮೆಂಟನ್ನು ನೀವು 26ರಿಂದ 28 ತನಕ ಮಾಡ್ಬೋದು. ಆರ್ಡರ್ ಕಾಪಿಯನ್ನು 26ರಿಂದ 28 ತನಕ, ಅಡ್ಮಿಷನನ್ನು 29 ತಾರೀಕು ತನಕ ನೀವು ಮಾಡ್ಕೊಳ್ಬೋದು. ಆಮೇಲೆ ಇಲ್ಲಿ ಒಂದು ಕಂಡೀಷನ್ ಏನಿದೆ, 2ನೇ ಸುತ್ತಿನಲ್ಲಿ ಹೊಸದಾಗಿ ಆಯ್ಕೆ ಇಚ್ಛೆ ದಾಖಲಿಸಬೇಕು. ಅಂತ ಹೊಸದಾಗಿ ಮಾಡೋದು, ಮೊದಲು ಏನಿತ್ತಲ್ಲ ಫಸ್ಟ್ ರೌಂಡಲ್ಲಿ ಅದೆಲ್ಲ ಹೋಗಿಬಿಟ್ಟಿರುತ್ತೆ. ಇವಾಗ ಹೊಸದಾಗಿ ನೀವೇನು ಮಾಡ್ಬೋದು, ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಮತ್ತು ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ಬಿಡಬೇಕು, ಯಾಕಂದರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದ್ದಾವೆ ಅಂತ ಅದು ಕೂಡ ಗೊತ್ತಿಲ್ಲ. ಬಟ್ ನೀವು ಯಾವುದಕ್ಕೂ ಇವತ್ತೇ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಇದ್ದಾವೆ ಅನ್ನೋದನ್ನು ಕಾಲ್ ಮಾಡಿ ಅಥವಾ ನಿಯರೆಸ್ಟ್ ಇದ್ದರೆ ಹೋಗಿ ವಿಸಿಟ್ ಮಾಡಿಕೊಂಡು ಈ ಒಂದು ಆಪ್ಷನ್ ಎಂಟ್ರಿಗಳನ್ನು ಮಾಡಿಕೊಳ್ಳಿ.